ಹಾಯ್ ವೀಕ್ಷಕರೇ, ಭಾರತ ತಂಡಕ್ಕೆ ದೇವದತ್ ಪಡಿಕ್ಕಲ್ ಎಂಟ್ರಿ. ಕೆಎಲ್ ರಾಹುಲ್ ರೂಲ್ಡ್ ಔಟ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್. ರಾಹುಲ್ ಬದಲಿಗೆ ಪಡಿಕ್ಕಲ್ ಎಂಟ್ರಿ. ಮೊದಲನೇ ಟೆಸ್ಟ್ನಲ್ಲಿ ರಾಹುಲ್ ಅವರಿಗೆ ಮೊಳಕಾಲಿಗೆ ನೋವಾಗಿರುವ ಕಾರಣದಿಂದ ತಂಡದಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಭಾರತ ತಂಡವು ಗುಜರಾತ್ಗೆ ಎಂಟ್ರಿ ಕೊಟ್ಟಿದೆ. ಒಬ್ಬ ಕನ್ನಡಿಗನ ಜಾಗಕ್ಕೆ ಮತ್ತೊಬ್ಬ ಕನ್ನಡಿಗ ಎಂಟ್ರಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ಗೆ ರಾಹುಲ್ ಬದಲಿಗೆ ಪಡಿಕ್ಕಲ್ ಎಂಟ್ರಿ. ಪಡಿಕ್ಕಲ್ ಅವರಿಗೆ ತಂಡದ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗುತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ಏಕೆಂದರೆ ಸೆಕೆಂಡ್ ಟೆಸ್ಟ್ನಲ್ಲಿ ರಜತ್ ಪಟ್ಟಿದಾರ್ ಅವರಿಗೆ ಚಾನ್ಸ್ ಕೊಟ್ಟಿದ್ದರು. ಆದರೆ ಅವರು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ನೀಡಿಲ್ಲ. ಆದರೂ ಇನ್ನೊಂದು ಸಾರಿ ಚಾನ್ಸ್ ಕೊಡುವ ಸಾಧ್ಯತೆ ಹೆಚ್ಚು ಇದೆ. ಥರ್ಡ್ ಟೆಸ್ಟ್ನಲ್ಲಿ ಹೆಚ್ಚಿನ ರನ್ಗಳು ಸುರಿಸುವ ಸಾಧ್ಯತೆ ಹೆಚ್ಚು ಇದೆ ಹಾಗೂ ಯಂಗ್ಸ್ಟರ್ಗಳಾದ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ರಜತ್ ಪಟ್ಟಿದಾರ್ ಇವರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಏಕೆಂದರೆ ಥರ್ಡ್ ಟೆಸ್ಟ್ನಲ್ಲಿ ಕೆಎಲ್ ರಾಹುಲ್, ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ, ಮೊಹಮ್ಮದ್ ಶಮಿ, ಜಡೇಜಾ ಇವರು ಕೂಡ ಆಡುತ್ತಾ ಇಲ್ಲ. ನೋಡೋಣ ಸೀನಿಯರ್ ಕ್ರಿಕೆಟರ್ಗಳ ಅನುಪಸ್ಥಿತಿಯಲ್ಲಿ ಯಂಗ್ಸ್ಟರ್ಗಳು ಹೇಗೆ ಪರ್ಫಾರ್ಮೆನ್ಸ್ ನೀಡುತ್ತಾರೆ ಹಾಗೂ ದೇವದತ್ ಪಡಿಕ್ಕಲ್ ಭಾರತ ತಂಡ ಸೇರಿದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ. ಧನ್ಯವಾದಗಳು.